ಅಲ್ಲ ಸವಿತ್ರೇಕ, ಮುಂಜಾನೆ ಹಿಡಿದು ಸಂಜೆ ಮಠ ಇಡು ಜಂಪರ್ ಹೊಲ್ದೇ ಹೊಲಿತೇವ. ಕಾವಾದು ಆಗುದಿಲ್ಲೇನೆ? ಅಲ್ಲ ಒಂದಿಟ್ಟು ಬಿಟ್ಟು ಹೊಲಿಬೇಕಿಲ್ಲ. ಯವ ಎಲ್ಲ ತ್ರಾಸ ಆಕ್ಕವ ಯವ. ಏನ್ ಮಾಡೋದು? ಹಿಡ್ದಿನ ನಿಮಗ ಹೊಲ್ದು ಕೊಡಬೇಕಲ್ಲ. ಯವ 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 ಮಣ್ಣೆ ಹಬ್ಬದಾಗ ನನಗಂತ್ರ ಮಿಕ್ಕಿ ಹೋದಂಗ ಆಯ್ತು ನೋಡಿ ಅಲಜ್ಜಿ. ಎದೆ ತರ ಹಿಡ್ದಿ ನನಂಗ ಆಗಿಬಿಡ್ತೆ. ಈ ಕಡೆ ಹಬ್ಬನೇ ಮಾಡಿಲ್ಲ ಗೊತ್ತೇನು ನಾನು. ಹಬ್ಬದ ದಿನ ಸದ್ಯಕ್ಕೆ ಜಂಪರ್ ಹೊಲ್ದು ಕೊಟ್ಟಿನಿ. ಇನ್ನ ಆಕಿಗೆ ಯವ ಆಕಿ ಯಾರವ ಗಂಗಿನೂ ಮತ್ತಕಿನ ಪೂಜಿನೂ ಯಾರು ಹೊಲ್ದಿಲ್ಲ. ಇವ ಅವ್ರೊಂದು ಬಂದು ಗಲ 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 ಬಾಯಿ ಮಾಡಿ ಹೋದ್ರ ನನಗರ ಹಬ್ಬ ಮಾಡಕ್ ಮನಸ ಬರ್ಲಿಲ್ಲ. ಯಾಕರ ಜಂಪರ್ ಹಿಡ್ದಿ ನನಂಗ ಆಗಿಬಿಡ್ತೆ. ಏನು ಗಂಗಿ ಬಂದು ಬಾಯಿ ಮಾಡಿ ಹೋದ್ಲ? ಇದಕ್ಕೆ ಎದ್ರ ಸಂಬಂಧ? ಇನ್ನೇನು ಜಂಪರ್ ಹೊಲಿದಾಗಿದ್ದಿಲ್ಲ ನೀನೇ ನೋಡಿಲ್ಲಲೇ. ಮುಂಜಾನೆ ಎದ್ದ ಕೂಡಲೇ ಹೊಲಿಯಾಕ ಕೂತೆ ಅಂದ್ರೆ ರಾತ್ರಿ ಬೆಳ್ಳತನ ಹೊಲಿತೀನಿ ಅಂದ್ರೆ ಮುಗಿಲಿಕ್ಕಂದ್ರೆ ನಾರ ಏನ್ ಮಾಡ್ಬೇಕು ಹೇಳ? ಎಟ್ಟು ಹೊಲ್ದು ಕೊಟ್ಟಿನೇವ. ಒಂದ್ ಹೊಲ್ದು ಕೊಟ್ಟಿನಿ, ಇನ್ನೊಂದು ಹೊಲ್ದು ಕೊಡ್ಲಾರ್ಕ ಬಾಯಿ ಮಾಡಿ ಹೋದ ಹಡಿಬಿಟ್ಟಿ. ಇನ್ನೊಮ್ಮೆ ಬರ್ಲಿಕ್ಕಿ ಜಂಪರ್ ಹಿಡಿದಿಲ್ಲ. ಇವ ನನಗರ ಅವತ್ತು ಸಾಕಾಯ್ತು. ಯಾಕರ ಜಂಪರ್ ಹಿಡಿದಿನ ನಂಗಾಗೈತಿ. ಈ ಸತ ಅದ್ರಾಗ ಕಂಡಪಟ್ಟಿ ಮಂದಿ ಜಂಪರ್ ಹಾಕಿ ಬಿಟ್ಟಾರೆ. ಯಾರು ಹೊತ್ತು ಹೊಲಿಬೇಕು ಯಾರು ಹೊತ್ತು ಬಿಡ್ಬೇಕು ಹೇಳಿ ನೋಡುನ. ಅಲ್ಲ ಹಬ್ಬ ಇನ್ನೇನ್ 2 ದಿನ ಇರಾಕ್ಲಿ ಎಲ್ಲರೂ ತಂದು ಕೊಡ್ತಾರೆ. ಮೊದ್ಲು ತಂದು ಕೊಟ್ರೆ ಹೊಲದರ ಹಿಡಿತಿದ್ದೆ ಇಲ್ಲ ನಾನು. ಅಲ್ಲ ಹಬ್ಬದಕ್ಕಿಂತ ಮೊದ್ಲ ಸೀರೆ ತಗೊಂಡಿರ್ತಾರೆ, ಅವಾಗ ತಂದು ಕೊಡುದಿಲ್ಲ. ಮನ್ಯಾಗ ಇಟ್ಕೊಂಡು ಪೂಜೆ ಮಾಡ್ತಾರೆ. ಹಬ್ಬದ ಹಿಂದಿನ ದಿನ ಕೊಟ್ಟು ಹಿಂಗ ಬಾಯಿ ಮಾಡ್ಬೇಕಾರೆ ಅಂತವ್ರು ಹಿಡಿಯಕ್ ಹೋಗ್ಬೇಡ ಸಾಯ್ತಿರಕ ನೀನು. ಅಲ್ಲ ನೀನು ಟೈಮ್ ಇತ್ತಂದ್ರೆ ಹೊಲ್ದು ಕೊಡಲ್ಲೇನ? ಅಲ್ಲ ಯಾರು ಅರ್ಜೆಂಟ್ ಐತಿ ಅಂದವ್ರಿಗೆ ಮಾಡಿದವ್ರಿಗೆ ಅರ್ಜೆಂಟ್ ಇದ್ದವ್ರಿಗೆ ಮೊದ್ಲು ಹೊಲ್ದು ಕೊಡ್ತಿ. ತಿಳಿದಿಲ್ಲ ಆಕೆಗೆ? ಏನ್ ಈಗ ಜಂಪರ್ ಹಾಕಾಕತ್ತಾಳ? 6 ವರ್ಷ ಆಯ್ತು ನಿನ್ನ ಬಲ್ಲೆ ಜಂಪರ್ ಹಾಕಾಕತ್ತಾಳ. ಅರು ಬೇಡ ಹಡಿಬಿಟ್ಟಿಗಿ ಇಲ್ಲವ. ಇಲ್ಲ ಇದ ಸತ ಹಿಡಿದು ರಗಡ್ ರಾಮಾಯಣ ಆಗೈತಿ. ಇನ್ನೇನಿದ್ರೂ 15 ದಿನ ಮಜಾ ಯಾರು ತಂದು ಹಾಕ್ತಾರೆ ಅವ್ರು ಹೊಟ್ಟೆ ಹಿಡಿತೀನಿ. ಇನ್ನು ಮುಂದೆ ಅರ್ಜೆಂಟ್ ಇದ್ದು ಅಂದ್ರೆ ಹೊಲ್ದಾಗ ಕೊಡುದಿಲ್ಲವ. ಅಲ್ಲ ನಾನು ಯಾಕಿರೋಲಕ್ಕ ನಮ್ಮವ್ರ ಅಂತ ಹೇಳಿ ಎಲ್ಲಾನು ಇದು ಮಾಡ್ಕೊಂಡು ಹೋಗ್ತೀನಿ. ನೋಡಿದ್ರೆ ನನಗೆ ಯಾಕಡ್ರೆ ಮಾತಾಡ್ತಾರೆ ಇವ್ರು. ಬಾರಿ ಅದಾರ. ನಾ ಏನಾರ ಅಣಕ್ ಹೊಲಿ ಪುಗ್ಸಾಟ್ಲೆ ಹೊಲಿತೇನು? ರೊಕ್ಕ ಕೊಡ್ತೇವತ್ತು ಮಾತಾಡ್ತಾರೆ. ಹಡಿಬಿಟ್ಟಾರು ರೊಕ್ಕ ಕೊಡ್ತಿರ್ಬೇಕು. ಆದ್ರೆ ಹೊಲಿಯೋರು ತ್ರಾಸ ಹೊಲಿಯೋರ್ಗೆ ಗೊತ್ತ. ಹೌದು ನೀ ಹೇಳಕತ್ತಿದ್ದು ಕರೇನೆ. ಇವ ಮುಂಜಾನೆ ಹಿಡಿದು ಮಿಷನ್ ತುಳ್ದಂಗ ಕಾಲು ಬ್ಯಾನತಾವು, ಸೊಂಟ ಹೊಡಿತಾವು, ಬಗ್ಗಿ ಹೊಡೆದು ಇವೆಲ್ಲ ಬ್ಯಾನೆಲ್ಲ ಬಿಗದಂಗ ಅಕ್ಕವ. ನನಗ ಅರ್ಥಕೈತವ. ಹಡಿಬಿಟ್ಟಿ ಹಂಗ ಮಾತಾಡಬಾರ್ದಾಗಿತ್ತು. ನೀ ಏನ್ ತಲೆನೇ ಕೆಡಿಸ್ಕೋಬೇಡ. ಹಂಗ ಬೊಗಳು ನಾಯಿಗಳು ಬೊಗಳ್ತಾವ ಗೊತ್ತೇ ಐತಲ್ಲ ನಿನಗ. ಆಕಿ ಒಂದ್ ಸ್ವಲ್ಪ ಎಲ್ಲಾರ ಜೋಡ ಜಗಳ ತಕ್ಕೊಳ್ಳೋದ್ರಾಗ ಮೇಲೆ ಅದಾಳಕಿ. ತಲೆನೇ ಕೆಡಿಸ್ಕೋಬೇಡ ನೀನೆ. ಹೂನವ ಈ ಹಬ್ಬದಾಗ 4 ದಿನ ಜಂಪರ್ ಹುರಿದು ಜಡ್ಡ ಬಂದಂಗ ಆಗೈತಿ ನೋಡ. ಇವ ಹೇಳಕ್ ಆಗಾಕತ್ತಿಲ್ಲ. ಬೆನ್ನಾಗಿನ ಅಟ್ಟು ನುಸ್ಸಾಕತ್ತವ. ಏನ್ ಮಾಡುದು? ನೀರುವ ಇಲ್ಲ. ಹೊಟ್ಟಿ ಪಾಡ ದುಡಿಲಿಕ್ಕಂದ್ರ ರೊಕ್ಕಿಲ್ಲ ಮನ್ಯಾಗ. ಅದನ್ನ ನೋಡ್ಬೇಕ. ಏನು ಮೈ ಕೈಯ ಹೊಡಿದ ನೋಡ್ಬೇಕ. ನನಗರ ಸಾಕಾದಂಗ ಆಗಕತ್ತದ. 1-2 ದಿನ ಹೊಲಿದು ಬಿಡ್ಬೇಕತ್ತೀನಿ. ಇರ್ತಾವಲ್ಲೇವ. 2 ದಿನ ಬಿಟ್ಟೆ ಅಂದ್ರೆ ಸಾಕು. ಸಂಗ್ ಯಾರು ತುಂಬಬೇಕು, ಅದು ಯಾರು ತುಂಬಬೇಕು, ಮನಿ ಖರ್ಚು ಹಂಗ 108 ತಲೆಯಾಗ ಓಡಾಡ್ತಾವ. ರಾತ್ರಿ ನಿದ್ದೆ ಹತ್ತುದಿಲ್ಲ. ಮತ್ತೆ ಅದಕ್ಕೆ ಸಿಂದ್ರ ಮಿಷನ್ ಮುಂದೆ ಕುಂದ್ರುದು. ಏನ್ ಕೇಳ್ತೀಯವ? ಹೊಲಿಯೋರ್ ತ್ರಾಸ ಹೊಲಿಯೋರ್ಗೆ ಗೊತ್ತ. ಸಾವಿತ್ರೇಕ, ಏ ಸಾವಿತ್ರೇಕ, ಯಾರ ಬರೀ ಒಳಗೆ ಬಾರ ಪೂಜಕ. ಬಾ ಕುಂದ್ರ ಬಾ. ಅಯ್ಯ ಇಲ್ಲವ ಸಾವಿತ್ರೇಕ, ಒಂದಿಟ್ಟು ಅರ್ಜೆಂಟ್ ಕೆಲಸ ಅದಾವ. ನಾನು ಇದು ಒಂದೆರಡು ಜಂಪರ್ ಹೊಲಿಬೇಕಾಗಿತ್ತು. ಏನ ಜಂಪರ? ಇವ ತಪ್ಪ ತಿಳ್ಕೊಬೇಡವ ಪೂಜಕ ನೀನು. ಈಗಂತ್ರ ಆಗುದಿಲ್ಲವ ನನಗೆ. ಈಗ ಒಂದು 15 ದಿನ ತನ ಒಟ್ಟ ಆಗುದಿಲ್ಲ ನೋಡ. 15 ದಿನ ಆಗಿಂದ ಹೊಲಿದು ಕೊಡು ಅಂದ್ರೆ ಹೊಲಿದು ಕೊಡ್ತೀನಿ. ಇಟ್ಟು ಹೋಗು. ಅಯ್ಯ ಹಂಗ ಮಾಡ್ಬೇಡ ಸಾವಿತ್ರೇಕ. ಅಲ್ಲ ನೀನು ಭರೋಸೆ ಮ್ಯಾಗ ನಾನು ನಂಬ್ಕೊಂಡು ಕೂತೀನಿ. ಹಂಗ ಅನ್ನಕ್ ಹೋಗ್ಬೇಡ ಇವ. ಒಂದಿಟ್ಟು ಅರ್ಜೆಂಟ್ ಅದಾವ ಜಂಪರ್. ಇದು ಇವ ನಮ್ಮ ಅಣ್ಣನ ಮಗಳದು ಮದುವೆ ಬಂದ್ಬಿಟ್ಟೈತಿ. ಮದುವೆಗೆ ಹೋಗ್ಬೇಕು. ಹಂಗ ಮಾಡ್ಬೇಡ. 4 ದಿನ ಹೊಲ್ದು ಕೊಡೋಲ್ಲ. 4 ದಿನ ತಗೋ ನಡಿತೈತಿ. ಇಲ್ಲ ಪೂಜಕ, ಇಲ್ಲ ಆಗುದಿಲ್ಲವ. 4 ದಿನದಾಗ ಅಂದ್ರೆ ಆಗುದೇ ಇಲ್ಲ. ಇಲ್ಲಿ ನೋಡಯ್ಯವ ಜಂಪರ್ಗಳು ಭಾಳ ಕೂತಾವ. ಇನ್ನ ಎಲ್ಲ ಜಂಪರ್ ಹೊಲಿಬೇಕು. ಅದ್ರಾಗ ಈಗ ಶ್ರಾವಣದಾಗ ಲಕ್ಷ್ಮೀ ಪೂಜೆ ಮಾಡ್ತಾರ 3ನೇ ವಾರ 4ನೇ ವಾರ. ಕಂಡಪಟ್ಟಿ ಮಂದಿ ಅದಕ್ಕೂ ಜಂಪರ್ ಹಾಕಿ ಹೋಗ್ಯಾರ. ಇನ್ನ ಹಬ್ಬದ ಜಂಪರ್ ಕೊಟ್ಟಿಲ್ಲ ನಾನು. ನೀವು ಯಾವಾಗ ಹೊಲಿಲಿ, ಯಾವಾಗ ಹೊಲಿಲಿ? ಸುಮ್ಮ ಆತೈತೆ ಹಿಡಿದು ಆಮ್ಯಾಗ ಆಲಿಲ್ಲ ಅಂದ್ರೆ ಮತ್ತೆ ನೀವು ಬಾಯಿ ಮಾಡ್ಕೊತ ನಿಂದಿರ್ತಿರವ. ಸುಮ್ಮ ಯಾಕ? ಇಲ್ಲವ ನನ್ನ ಕಡೆ ಆಗುದಿಲ್ಲ. ಮತ್ತೆ ಯಾರ ಕಡೆ ಹಾಕ್ತಿದ್ದಂದ್ರೆ ಹಾಕ. ಮುಂದಿನ ಸತ ಹೊಲ್ದು ಕೊಡ್ತೀನಿ. ಏನ ಸಾವಿತ್ರೇಕ ನೀ ಹಿಂಗ ಮಾತಾಡಿದ್ರೆ ಹೆಂಗ? ಅಲ್ಲ ಇಟ್ಟು ವರ್ಷ ಆಯ್ತು ನಾನು 1 ದಿನಾರ ಮಂದಿ ಕಡೆ ಜಂಪರ್ ಹಾಕಿದ್ ಕೇಳಿ ಏನ ನೀನು? ಅದು ಯಾಕೆ ಲೇಟ್ ಆಗೋಲಕ್ಕ? ಏನ್ ಯಾಕೆ ಆಗೋಲಕ್ಕ? ನಿನ್ನ ಬಲ್ಲೆ ಹೊಲ್ಸಿನಿ. ಏನವ ಹಿಂಗಂದ್ರೆ ಹೆಂಗ ನೀನು? ಹಂಗ ಮಾಡ್ಬೇಡ ಹೇಳತ್ತೀನಿ. ಯಾರು ಆಲಿಕಂದ್ರೆ 1 ಹೊಲ್ದು ಕೊಡ. ಹಂಗ ಮಾಡ್ಬೇಡ ಪೂಜಕ. ನಾ ಆತೈತಿ ಹೆಂಗೆ ಹೇಳು. ಇನ್ನಾಯ್ತೆಲ್ಲ ಜಂಪರ್ ಕೂತಾವ. ಈಗ ಕೊಡೋರ್ ಜಂಪರ್ ಕೊಡೋದೇ ಸಾಕಾಗೈತಿ ನನಗೆ. ಅದಕ್ಕೆ ಈಗ ಅನಕ 15 ದಿನ ತನ ಯಾವ್ದು ಜಂಪರ್ ಹಿಡಿ ಮಾರ್ದತ್ ಮಾಡ್ಬಿಟ್ಟಿನಿ. ನನಗೂ ಸಾಕಾದಂಗ ಆಗ್ಯದ ಇವ. ಎಲ್ಲ ಮೈಯಾಗಿನ್ನರ ಆಗಿರ ಹೊಡ್ಯಾಕತ್ತಾವ. ಒಂದು 4 ದಿನದಾಗ ನೋಡ್ತೀನಿ. ಆದ್ರೆ ಹೊಲಿತಿ ಮತ್ತೆ ನಾನು. ಆಯ್ತು ಗುರವ. 1 ಹೊಲಿ 4 ದಿನದಾಗ. ಅದು ಆದ್ರೆ ಹೊಲಿತೀನಿ ಅನ್ನತಿ ನೋಡ. ಹೊಲಿತಿ ಅಂತ ಮಾಡೀನಿ. ಇಟ್ಟು ಹೊಕ್ಕಿನಿ ನೋಡ. ಹಂಗ ಮಾಡ್ಬೇಡ. 1 ಹೊಲ್ದು ಕೊಡು. ಅದೇ ಹೇಳತ್ತೀನಲ್ವ. ಆದ್ರೆ ಹೊಲಿತೀನಿ ಇಲ್ಲ ಅನ್ನೋದಿಲ್ಲ. ಆದಟ್ಟು ಟ್ರೈ ಮಾಡ್ತೀನಿ ಹೊಲ್ಯಾಕ. ಇಟ್ಟು ಹೋಗಿರು. ಆಯ್ತು ತಗೋ. ಸಾವಿತ್ರೇಕ ಅದು ಇಲ್ಲ ನನ್ನ ಜಂಪರ್. ಏನೇನೋ ಹೊಲಿಲಾರ್ದ ಹಂಗ ಇಟ್ಟಿಯ? ಹೊಲ್ಯಾಕತ್ತೀನಿ ಇವ ಹೊಲ್ಯಾಕತ್ತೀನಿ. ಇಲ್ಲಿ ನೋಡಿ ಇಲ್ಲಿ ಕೈಯಾಗ ನಿಂದ ಜಂಪರ್ ಐತಿ. ಇನ್ನೇನು ಇನ್ನೊಂದು ಅರ್ಧ ತಾಸ್ನಾಗ ಮುಗಿದೈತಿ. ಹೊಲ್ದು ಕೊಡ್ತೀನತ್ತೆ.
ಏನ ಸಾವಿತ್ರಿಕ ನೀನು ಈ ಸತ ಯಾಕೆ ಹಿಂಗ್ ಮಾಡಾಕತ್ತಿ ಅನ್ನೋದು ತಿಳಿಯಾಗತ್ತಿಲ್ಲ. ಮೊನ್ನೆ ಪಂಚಮಿ ಹಬ್ಬಕ್ಕೂ ಹೊಲ್ದ್ ಕೊಟ್ಟಿಲ್ಲ, ಈಗರ ಹೊಲ್ದಿರ್ತಿ ಅಂತ ಬಂದ್ರೆ ಇನ್ನ ಈಗೂ ಹೊಲ್ದಿಲ್ಲ. ಯಾಕೆ ಹಿಂಗ್ ಮಾಡಾಕತ್ತಿ? ಏನ್ ಮಾಡ್ಲೆ ನಾರ ಕಂಡಪಟ್ಟಿ ಜಂಪರ್ ಬಂದಾವ, ಎಲ್ಲ ಹೊಲಿಬೇಕಲ್ಲ ಯವ. ನಿಂದು ಒಬ್ಬಕ್ಕಿಂದ ಇರ್ತಾವ ನನ್ನ ಕಡೆ ಏನ ಹೊಲಿತೀನಿ ಅಂತ ಹೇಳಿನಿಲ್ಲ. ಇನ್ನೊಂದ್ ಅರ್ಧ ತಾಸ್ನಾಗ ಹೊಲ್ದ್ ಕೊಡ್ತೀನಿ, ಇಲ್ಲೇ ಕೂತು ಒಯ್ಬೇಕಂದ್ರೆ. ಅಲ್ಲ ಜಂಪರ್ ಹೊಲ್ದಿದ್ದೆ ಅಂದ್ರೆ ಇನ್ನೊಂದ್ ಎರಡು ಹಾಕ್ಬೇಕಂತ ಮಾಡಿದ್ದೆ. ಇಲ್ಲವ ಇಲ್ಲ, ಯಾರ ಕಡೆ ಹಾಕ್ರಿ, ನನ್ನ ಕಡೆ ಬೇಡವ. ನೀ ಮೊನ್ನೆನೇ ಮಾತಾಡಿದ ರಗಡಾಗೈತಿ ನನಗ. ಅಲ್ಲ ನಾ ಏನ ಟೈಮ್ ಇದ್ರೆ ಹೊಲ್ದ್ ಕೊಡ್ತಿದ್ದಿಲ್ಲ ನೀ ಜಂಪರ್. ಹಬ್ಬದ ದಿನ ಬಂದ್ ಕಿಸಿಂದ್ರೆ ಬಾಯ್ ಮಾಡಿ ಹೋದಿ. ಇವ್ ಜಂಪರ್ ಹೊಲಿಬಾರ್ದು, ಸುಮ್ ಕತ್ತರಿಸಿಟ್ಟಿನಿ, ಪಾಪತೆ ಹೊಲ್ದ್ ಕೊಡಾಕತ್ತೀನಿ. ಇನ್ನು ಮುಂದೆ ನೀನ್ ಜಂಪರ್ ಹಿಡಿದಿಲ್ಲ ನಾನು, ಅಟ್ಟಕೆಟ್ ಮಾತಾಡಿ ಹೋಗಿ ನೀನು. ಅಯ್ಯ ಸಿಟ್ಟು ಮಾಡ್ಕೋಬೇಡ ಸೈತ್ರಿಕ, ಸಿಟ್ಟು ಮಾಡ್ಕೋಬೇಡ. ನಾರ ಏನ್ ಮಾಡಿ ಹೇಳಯ್ಯವ. ಅವತ್ತ ನಮ್ಮ ಅತ್ತಿ ಮನ್ಯಾಗ ನಂದು ಜೀವ ತಿನ್ನಾಕತ್ತಿದ್ಲು, ಸೀರೆ ಉಟ್ಕೋತೇಳಿ. ನಿನಗೆ ಗೊತ್ತೈತಿಲ್ಲ ನಾ ಸೀರೆ ಅಟ್ಟು ಉಡುದಿಲ್ಲ, ಎಂದಾರ ಒಮ್ಮೆ ಇಡ್ತೀನಿ. ಮತ್ತ ಅದ್ರಾಗ ನೀವೊಂದ್ ಜಂಪರ್ ಹೊಲ್ದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಸಿಟ್ಟು ಬಂದಂಗಾಯ್ತು. ತಪ್ಪಾಯ್ತು. ನಾನು ಹಂಗ ಮಾತಾಡಬಾರ್ದಿತ್ತು, ಮಾತಾಡಿದೆ. ತಪ್ಪಾಗ್ಯದವ ಸೈತ್ರಿಕ, ಹೊಟ್ಟೆ ಹಾಕು. ಇನ್ ತಪ್ಪಾಗೈತ್ ನಂದು. ಅಲ್ಲಲ್ಲಿ ನಿನಗೆ ಗೊತ್ತಿಲ್ಲೇನ, ಯಾರೋ ಅರ್ಜೆಂಟ್ ಜಂಪರ ಗಿಂಪರ ಹೊಲಿದಿದ್ದು ಅಂದ್ರೆ ರಾತ್ರಿನಲ್ಲ, ರಾತ್ರಿ ಚಿಮಣ ಹಾಚಿಸೋದಕ್ಕ ಹೊಲ್ದೋಲ್ ಕೊಟ್ಟಾಳ. ಅದರ ನೆನಪು ಬೇಡ ನಿನಗೆ? ಅಲ್ಲ ಮಂದಿ ಬೇಕ, ನಿನ್ನೂ ಏಸು ಸಲ ಹೊಲ್ ಕೊಟ್ಟಿಲ್ಲ ಆಕಿ. ಹಂಗ ಮಾತಾಡಿದ್ರೆ ಹೆಂಗ? ಜಂಪರ್ ಹೊಲಿಯೋರಂದ್ರೆ ಕಿಮ್ಮತ್ತೇ ಇಲ್ಲೇನ ನಿಮ್ಮ ವೈದ? ಅಲ್ಲ ಈ ಒಂದ್ ಎರಡು ಜಂಪರ್ ಹಬ್ಬಕ್ಕೆ ತೇಳಿ ಎಲ್ಲಾರು ಹಾಕಿರ್ತಾರ, ಖಂಡಪಟ್ಟಿ ಜಂಪರ್ ಇರ್ತಾವ. ಏನಾರ ಮರ್ತಿರ್ಬೇಕು. ನೆನಪಿತ್ರ ಹೊಲಿಲಾರ್ದ ಇರ್ತಾಳೇನ? ಅಲ್ಲ ಆ ಜಂಪರ್ ಬಿಟ್ಟು ಬೇರೆ ಸೀರೆನೇ ಇದ್ದಿದ್ದಿಲ್ಲ ನೀನು ಉಟ್ಕೊಳಕ. ಒಂದು ತಾಸಿನ ಗಳಿಗೆ ಹಂಗ ಮಾತಾಡಿದ್ರೆ ಹೆಂಗ? ಹಂಗ ಮಾತಾಡಿದ್ರೆ ಸಾಯಿತನ ಮನಸ್ನಾಗ ಕುಂದಿರ್ತಾವ. ಮೊದ್ಲ ಅದನ್ನ ಅರ್ಥ ಮಾಡ್ಕೋಬೇಕು. ಹೂನವ ಲಕ್ಷ್ಮಕ್ಕ, ನಗರವಾಗೈತೆ ನನಗೆ, ಅನ್ನಬಾರ್ದಾಗಿತ್ತು. ಅದ್ರಾಗ ಹಬ್ಬ ಬೇರೆ ಇತ್ತು, ಬಂದ್ ಕಿಸಿಂದ್ರ ಬಾಯಿ ಮಾಡಿ ಹೋದೆ. ನಂದು ತಪ್ಪಾಗಿದೆ. ಹಂಗನ್ಬೇಡವ ಸೈತ್ರಿಕ, ಹಂಗನ್ಬೇಡ. ಅಲ್ಲ ಏನೋ ಅಂದಿನಿ ನಿಮ್ಮ ತಂಗಿ ಅಂತೇಳಿ ಹೊಟ್ಟೆ ಹಾಕೊಂಡು ಕ್ಷಮಿಸಿ ಬಿಡವ. ಬೇಕಂದ್ರೆ ನಿನ್ನ ಕಾಲು ಬೀಳ್ತೀನಿ. ಇವ ಹಂಗ್ಯಾಕಂತೀವ, ಹೋಲ್ ಬಿಡು, ನನಗೇನು ಬೇಡಾಗೈತೇನ? ನಾನು ಹೊಟ್ಟಿ ಪಾಡಿನ ಸಲ ಅಂದೆ ಅಲ್ಲ ಇಟ್ಟೆಲ್ಲ ಕಷ್ಟಪಡೋದು. ನಿಮ್ಮ ಜಂಪರ್ ಹೊಲ್ದ್ರೆ ನನಗೂ ರೊಕ್ಕ ಬರ್ತಾತೇಳಿ ಖುಷಿನೇ ಇಲ್ಲ. ಆದ್ರೆ ಏನ್ ಮಾಡ್ಲಿ, ಈ ಸತ ಕಂಡಪಟ್ಟಿ ಜಂಪರ್ ಬಂದ್ ಕೂತಿದ್ದು. ಮತ್ತೆ ಯಾರು ಹೊತ್ತು ಹೊಲಿಬೇಕು, ಯಾರು ಹೊತ್ತು ಬಿಡ್ಬೇಕು? ಇಲ್ಲಿ ಅದಳಕ್ಕೆ ಬೇಕಂದ್ರ ಮುಂಜಾನೆ ಕೂತೆ ಅಂದ್ರೆ ರಾತ್ರಿ 10-12 ಮಟ್ಟ ಹೊಲ್ದೀನಿ. ನಿಮ್ಮಣ್ಣ ಬ್ಯಾಡ ತಂದ್ರೂ ಯಾಕಿದ್ರೆ ಇರೋಲಕ್ಕ ಒಂದು 4 ದುಡ್ಡು ಆತಾವ ಅಂತ ಹೇಳಿ ಇವ ನನ್ನ ತ್ರಾಸ ನನಗ ಗೊತ್ತ. ಮೈಯಾಗಿನರ ಎಲ್ಲ ಹೊಡ್ಯಾಕತ್ತಾವ. ಅಂದ್ರೂ ಇದು ಶ್ರಾವಣ ಐತಿ, ಲಕ್ಷ್ಮೀ ಪೂಜೆಗೆ ಸೀರೆಗೀರಿ ಉಡ್ತಾರ ಅಂತ ಹೇಳಿ ಮತ್ತೆ ಹೊಲ್ಯಾಕತ್ತೀನಿ. ನಾವು ಜಟಿಗೆ ಬಿದ್ದೇವೆ ಅಂದ್ರೆ ಮನ್ಯಾಗ ಯಾರು ಮಾಡೋರಿಲ್ಲ. ಆದ್ರೂ ಸುಮ್ ಪಾಪ ಇರೋಲಕ್ಕ ಹೊಲ್ದ್ ಕೊಟ್ರೆ ಹಿಂಗ ಮಾತಾಡ್ತೀರಿ ನೀವ. ಇಲ್ಲ ಅಲ್ಲ ಸಾವಿತ್ರಿಕ, ಇಲ್ಲ ಏನಮ್ಮಿ ಹಂಗ ಅನ್ನೋದಿಲ್ಲ. ನಿನಗೆ ಯಾವಾಗ ಮನ್ಸಿಗೆ ಬರ್ತೈತಿ ನೋಡು ಅವಾಗ ಹೊಲ್ಕೊಡು, ಆಯ್ತಿಲ್ಲ? ಇಲ್ಲವ ಈ ಸದ್ಯಕ್ಕಂತರೂ ನನಗಾಗುದಿಲ್ಲ. ಇವ 2 ಜಂಪರ್ ಹಿಡಿದು ತೋಬಾ ಆಗೈತೆ ನನಗ. ಅವು ಇಟ್ಟು ಹೋತಿದ್ರೆ ಇಟ್ಟು ಹೋಗು, ಆದ್ರೆ 1 ತಿಂಗಳ ಮಟ್ಟ ಹೊಲಿದಿಲ್ಲ ನೋಡ್ ನಾನು. ಈಗ ಹೇಳ್ತೀನಿ ಮತ್ತೆ. ಆಯ್ತಗೋ, ಯಾವಾಗಾರ ಹೊಲ್ಕೊಡು, ನಡಿತೈತಿ. ಹಂಗಂದ್ರೆ ಇಟ್ಟು ಹೋಗು. ನೋಡಿದ್ರಲ್ಲ, ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡ್ರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ, ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡ್ರಿ, ಹಿಂಗೆ ಸಪೋರ್ಟ್ ಮಾಡ್ರಿ.